ಈ 10 ಇಂಗ್ಲೀಷ್ ವರ್ಡ್ಸ್ ಇದು ಪಾಸ್ಟ್ ಫಾರ್ಮ್ ನಿಮಗೆ ಗೊತ್ತಿದೆಯಾ? ಇನ್ನು ಪಾಸ್ಟ್ ಫಾರ್ಮ್ ಗೊತ್ತಿದ್ರೂ ಕೂಡ ಅದನ್ನು ಒಂದು ಪ್ಯಾರಾಗ್ರಾಫ್ ಹೆಂಗೆ ಮಾಡೋದು, ದೊಡ್ಡ ಸೆಂಟೆನ್ಸ್ ಹೆಂಗೆ ಮಾಡೋದು ಎಂಬುದು ಗೊತ್ತಿದೆಯಾ? ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ. ಪ್ರೆಸೆಂಟ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ ಇಲ್ಲಿ ಕೊಟ್ಟಿರೋದು. ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯ ನಡೀತಾ ಇರುವ ವಿಷಯ. ಫಾರ್ ಎಕ್ಸಾಂಪಲ್, ನಾನು ಹೋಗ್ತಾ ಬರ್ತಾ ಇರ್ತೀನಿ, ನಾನು ನೋಡ್ತಾ ಇರ್ತೀನಿ, ನಾನು ತಿಂತಾ ಇರ್ತೀನಿ ಅಂದರೆ ಮೇ ಬಿ ಯಾವಾಗಲೂ ಅಥವಾ ಕೆಲವೊಂದು ಸಲ ಇದು ಒಂದು ಜನರಲಿ ಸಾಮಾನ್ಯವಾಗಿ ನಡೀತಾ ಇರುವಂಥ ಪ್ರಕ್ರಿಯೆಯನ್ನು ಹೇಳೋಕ್ಕೆ ನಾವು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಅಂದರೆ ಸಿಂಪಲ್ ಪಾಸ್ಟ್, ಆಲ್ರೆಡಿ ಮುಗಿದ ವಿಷಯ. ಅದು ಮೇ ಬಿ ಎಸ್ಟರ್ಡೇ ಅಂದರೆ ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಹೋದ ವಾರ ಅಥವಾ ಹೋದ ತಿಂಗಳಾಗಿರ್ಬೋದು. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ನೋಡಿರಿ. ನಂಬರ್ 1, ಐ ಗೋ ಅಂದರೆ ನಾನು ಹೋಗ್ತೀನಿ ಅಂತಲೂ ಹೇಳ್ಬೋದು. ಮೇ ಬಿ ಯಾವಾಗಲೂ, ಮೇ ಬಿ ಸಮ್ಟೈಮ್ಸ್, ಮೇ ಬಿ ಆಗಾಗ, ಏನು ಬೇಕಾದರೂ ಇದರ ನಂತರ ಯೂಸ್ ಮಾಡೋಕ್ಕಾಗತ್ತೆ. ಇದರ ಪಾಸ್ಟ್ ಫಾರ್ಮ್ ಆಗಿರುತ್ತೆ ಐ ವೆಂಟ್, ನಾನು ಹೋಗಿದ್ದೀನಿ, ನಾ ಹೋದೆ. ಯಾವಾಗ? ಎಸ್ಟರ್ಡೇ, ನಿನ್ನೆ, ಬಿಫೋರ್ ಎಸ್ಟರ್ಡೇ, ಮೊನ್ನೆ, ಅಥವಾ ಲಾಸ್ಟ್ ವೀಕ್, ಕಳೆದ ವಾರ, ಲಾಸ್ಟ್ ಮಂತ್, ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇದರ ಮತ್ತೊಂದು ನೋಡಿರಿ, ಐ ಸಿ, ನಾನು ನೋಡ್ತೀನಿ ಎಂಬರುತ್ತೆ. ಇದರ ಪಾಸ್ಟ್ ಫಾರ್ಮ್ ಏನು? ಐ ಸಾ, ನಾನು ನೋಡಿದೆ. ನಾನು ನೋಡ್ತೀನಿ ಅಂದರೆ ನಾನು ನೋಡ್ತಾ ಇರ್ತೀನಿ, ನಾನು ಅಲ್ಲಿ ಹೋಗ್ತಾ ಇರ್ತೀನಲ್ಲ, ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಐ ಸಿ, ಅದರ ಪಾಸ್ಟ್ ಫಾರ್ಮ್ ಐ ಸಾ. ಐ ವಿ ಯು ದೇ ಜೊತೆ ಇದೆಲ್ಲ ವರ್ಡ್ಸ್ಗಳು ಬರುತ್ತೆ. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಆಗುವಂಥ ವರ್ಬ್ ಇದೆಯಲ್ಲ, ಅದು ಡಿಕ್ಷನರಿಯಲ್ಲಿ ಮೊದಲು ನೋಡಿದ್ರೆ ಸಿಗುವಂತಹ ಪದ ಇದು. ಓಕೆ, ಸೊ ಇದರ ಜೊತೆ ಐ ವಿ ಯು ಜೊತೆ ಎಲ್ಲ ಇದೇ ಥರ ವರ್ಡ್ಸನ್ನು ಹಾಕ್ತೀವಿ. ಆದರೆ ಶಿ, ಹಿ, ಇಟ್ ಯಾವುದಲ್ಲ, ಶಿ ಅಂದರೆ ಅವಳು, ಹಿ ಅಂದರೆ ಅವನು, ಇಟ್ ಅಂದರೆ ಅದು. ಏಕವಚನ ಅಂದರೆ ಈಗ ಸಿಂಗ್ಯುಲರ್ ಆಗಿ ಒಬ್ಬರ ಹೆಸರು ಹೇಳ್ತೀನಿ, ರಾಮ, ಸೀತಾ, ಕಮಲ, ಲತಾ, ರಾಜು. ಇದರ ಜೊತೆ ಈ ವರ್ಬ್ಸ್ ಬಂದರೆ ಒಂದು ಎಸ್ ಎಂಬ ಪದವನ್ನು ಹಾಕಬೇಕಾಗತ್ತೆ. ಯಾವುದು? ಎಸ್ ಎಂಬ ಪದವನ್ನು ಹಾಕಬೇಕಾಗತ್ತೆ. ಕೆಲವೊಂದು ಸಲ ಇ ಎಸ್ ಹಾಕ್ತೀವಿ ಅಂದರೆ ಓ ನಂತರ, ಸಿ ಎಚ್ ನಂತರ ಎಲ್ಲ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಇ ಎಸ್ ಹಾಕಬೇಕಂತೇಳಿ. ಒಂದು ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಸಿಂಪಲ್ ಸ್ಟೋರಿ ಅಂತಿದೆಯಲ್ಲ, ರಿಯಾ ಗೋಸ್ ಟು ದ ಪಾರ್ಕ್ ಎವ್ರಿ ಡೇ. ರಿಯಾ ಎಂಬ ಏಕವಚನ ಬಂದಿದೆ, ಹಾಗಾಗಿ ಗೋ ನಂತರ ಒಂದು ಇ ಎಸ್ ಹಾಕಿದೆ. ರಿಯಾ ಗೋಸ್ ಟು ದ ಪಾರ್ಕ್ ಎವ್ರಿ ಡೇ ಅಂದರೆ ಪ್ರತಿದಿನ ಹೋಗ್ತಾ ಇರ್ತಾಳೆ. ಶಿ ಸೀಸ್ ಮೆನಿ ಫ್ಲವರ್ಸ್ ದೇರ್, ಅಲ್ಲಿ ಬಹಳಷ್ಟು ಹೂಗಳನ್ನು ನೋಡ್ತಾ ಇರ್ತಾಳೆ. ಶಿ ಬಂದಿದೆ ನೋಡ್ರಿ, ಸೀಸ್. ಎಸ್ಟರ್ಡೇ ಶಿ ವೆಂಟ್ ಟು ದ ಪಾರ್ಕ್, ಎಸ್ಟರ್ಡೇ ಅಂತ ಹೇಳುವಾಗ ಅವಳು ಪಾರ್ಕಿಗೆ ಹೋದಳು. ಅಲ್ಲಿ ಹಿ ಬರಲಿ, ಏನು ಬರಲಿ, ಅಲ್ಲಿ ಎಸ್ ಅಂತ ಕೊನೆಗೆ ಹಾಕಬೇಕಾಗಿಲ್ಲ. ಶಿ ಸಾ ಮೆನಿ ಫ್ಲವರ್ ದೇರ್, ಅಲ್ಲಿ ಬಹಳಷ್ಟು ಹೂಗಳನ್ನು ನೋಡಿದಳು. ಈಗ ನಂಬರ್ 3ಗೆ ಬರೋಣವಾ. ಐ ಈಟ್ ಅಂದರೆ ಏನು ಅರ್ಥ? ನಾನು ತಿಂತಾ ಇರ್ತೀನಿ ಎಂಬ ಅರ್ಥ. ಐ ಏಟ್ ಅಂದರೆ ನಾನು ತಿಂದೆ. ಇನ್ನು ನಾನು ಐ ಡ್ರಿಂಕ್ ಅಂದರೆ ನಾನು ಕುಡಿತಾ ಇರ್ತೀನಿ, ಐ ಡ್ರ್ಯಾಂಕ್ ಅಂದರೆ ಕುಡಿದೆ. ಇಲ್ಲಿ ಐ ಜಾಗದಲ್ಲಿ ಶಿ ಅಂತ ಹಾಕಿದರೆ ಶಿ ಈಟ್ ಅಂತಲ್ಲ, ಒಂದು ಎಸ್ ಹಾಕಬೇಕು. ಶಿ ಈಟ್ಸ್, ಅವಳು ತಿಂತಾ ಇರ್ತಾಳೆ. ಆದರೆ ಪಾಸ್ಟಲ್ಲಿ ಆ ಥರ ಎಸ್ ಹಾಕಬೇಕಾಗಿಲ್ಲ. ಶಿ ಏಟ್, ಅವಳು ತಿಂದಳು. ಇನ್ನು ಶಿ ಡ್ರಿಂಕ್ಸ್, ಅವಳು ಕುಡಿತಾ ಇರ್ತಾಳೆ. ಶಿ ಡ್ರ್ಯಾಂಕ್ ಅಂತ ಹೇಳಬೇಕಾದ್ರೆ ಅಲ್ಲಿ ಎಸ್ ಹಾಕಬೇಕಾಗಿಲ್ಲ. ಶಿ ಡ್ರ್ಯಾಂಕ್, ಅವಳು ಕುಡಿದಳು. ಪಾಸ್ಟ್ ಫಾರ್ಮಲ್ಲಿ ಎಸ್ ಇಲ್ಲ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸಿಂಪಲ್ ಸ್ಟೋರಿ ಕೆಳಗೆ, ಶಿ ಈಟ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್ಸ್ ಜ್ಯೂಸ್ ಅಂದರೆ ಏನು? ಅವಳು ಏನು ಮಾಡ್ತಾಳೆ? ಸ್ವಲ್ಪ ತಿಂಡಿಗಳನ್ನು ತಿಂತಾಳೆ, ನಂತರ ಜ್ಯೂಸ್ ಕುಡಿತಾ ಇರ್ತಾಳೆ ಯಾವಾಗಲೂ. ಎಸ್ಟರ್ಡೇ ಬರಿಬೇಕಾದ್ರೆ ಶಿ ಏಟ್ ಸಮ್, ಅಲ್ಲಿ ಎಸ್ ಇಲ್ಲ ನೋಡ್ರಿ. ಶಿ ಏಟ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಡ್ರ್ಯಾಂಕ್ ಜ್ಯೂಸ್, ಅವಳು ಸ್ವಲ್ಪ ತಿಂಡಿಯನ್ನು ಏನು ಮಾಡಿದಳು? ತಿಂಡಿಗಳನ್ನು ತಿಂದಳು, ಜ್ಯೂಸ್ ಕುಡಿದಳು. ಇನ್ನು 5ಗೆ ಬರೋಣವಾ. ಐ ರೈಟ್ ಅಂದರೆ ಏನು? ನಾನು ಬರೀತೀನಿ ಎಂಬ ಅರ್ಥ. ಅದರ ಪಾಸ್ಟ್ ಫಾರ್ಮ್ ಆಗಿರುತ್ತೆ ಐ ರೋಟ್, ನಾನು ಬರೆದೆ. ಅಲ್ಲಿ ಐ ಜಾಗದಲ್ಲಿ ಶಿ ಹಾಕಿದರೆ ಶಿ ರೈಟ್ಸ್ ಅಂತ ಬರುತ್ತೆ, ಶಿ ರೋಟ್ಸ್ ಅಂತ ಬರಲ್ಲ. ಎಕ್ಸಾಂಪಲ್ ನೋಡ್ರಿ, ದೆನ್ ಶಿ ರೈಟ್ಸ್ ಇನ್ ಹರ್ ಡೈರಿ, ಅವಳ ಡೈರಿಯಲ್ಲಿ ಅವಳು ಬರೀತಾಳೆ. ಆ್ಯಂಡ್ ಕಮ್ಸ್ ಬ್ಯಾಕ್ ಹೋಮ್, ಮನೆಗೆ ರಿಟರ್ನ್ ಬರ್ತಾಳೆ. ಇಲ್ಲಿ ಶಿ ಹಾಕಿದ ಕಾರಣ ಕಮ್ಸ್ ಅಂತ ಹಾಕಿದ್ದೀನಿ. ಎಸ್ಟರ್ಡೇ ಅಂದರೆ ಶಿ ರೋಟ್ ಇನ್ ಹರ್ ಡೈರಿ, ರೋಟ್ಸ್ ಅಂತಲ್ಲ, ಶಿ ರೋಟ್ ಇನ್ ಹರ್ ಡೈರಿಯಲ್ಲಿ ಬರೆದಳು. ಆ್ಯಂಡ್ ಶಿ ಕೇಮ್ ಬ್ಯಾಕ್ ಹೋಮ್, ಮನೆಗೆ ರಿಟರ್ನ್ ಬಂದಳು. 6 ನೋಡ್ರಿ, ಐ ಸ್ಪೀಕ್ ಅಂದರೆ ನಾನು ಮಾತಾಡ್ತೀನಿ, ಹೌದಲ್ವಾ? ಐ ಸ್ಪೋಕ್ ಅಂತ ಹೇಳಿದರೆ ನಾನು ಮಾತಾಡಿದೆ. ಅದೇ ರೀತಿ ಶಿ ಬಂದರೆ ಶಿ ಸ್ಪೀಕ್ಸ್, ಶಿ ಸ್ಪೋಕ್ ಅಂತ ಬರುತ್ತೆ. ನಾ ಕೊಡ್ತೀನಿ ಅಂದರೆ ಐ ಗಿವ್, ನಾನು ಕೊಡ್ತೀನಿ. ಐ ಗೇವ್ ಅಂತ ಹೇಳಿದರೆ ನಾನು ಕೊಟ್ಟೆ. ಶಿ ಬಂದರೆ ಶಿ ಗಿವ್ಸ್, ಅವಳು ಕೊಡ್ತಾಳೆ. ಶಿ ಗೇವ್ ಎಂಬ ವರ್ಡ್ಸು ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿರಿ. ಇನ್ನು ರನ್ ಅಂದರೆ ರ್ಯಾನ್ ಅಂತ ಯೂಸ್ ಮಾಡ್ತೀವಿ. ಶಿ ರನ್ಸ್ ಆ್ಯಂಡ್ ಪ್ಲೇ ವಿತ್ ಹರ್ ಬ್ರದರ್, ಅವಳು ಓಡ್ತಾಳೆ, ಬ್ರದರ್ ಜೊತೆ ಆಟ ಆಡ್ತಾಳೆ. ಎಸ್ಟರ್ಡೇ ಅಂದರೆ ಶಿ ರ್ಯಾನ್ ಆ್ಯಂಡ್ ಪ್ಲೇಡ್ ವಿತ್ ಹರ್ ಬ್ರದರ್. ಇನ್ನು ಶಿ ಸ್ಪೀಕ್ಸ್ ಅಂದರೆ ಅವಳು ಮಾತಾಡಿದಳು ಅಂದರೆ ಶಿ ಸ್ಪೋಕ್ ವಿತ್ ಹರ್ ಬ್ರದರ್, ಅವಳ ಬ್ರದರ್ ಜೊತೆ ಮಾತಾಡಿದಳು. ಸೆಕೆಂಡ್ ಗಿವ್ ಇದು ನೋಡ್ರಿ, ಹರ್ ಮದರ್ ಗಿವ್ಸ್ ಹರ್ ಗಿಫ್ಟ್ ಅಂದರೆ ಗಿಫ್ಟ್ ಕೊಡ್ತಾ ಇರ್ತಾಳೆ ಯಾವಾಗಲೂ ಸಾಮಾನ್ಯವಾಗಿ. ಎಸ್ಟರ್ಡೇ ಅಂದರೆ ಹರ್ ಮದರ್ ಗೇವ್ ಹರ್ ಗಿಫ್ಟ್ ಎಂಬ ಅರ್ಥ ಬರುತ್ತೆ. ಐ ಕಮ್ ಅಂದರೆ ನಾನು ಬರ್ತೀನಿ, ಐ ಕೇಮ್ ಅಂದರೆ ನಾನು ಬಂದೆ. ಐ ರನ್ ಅಂದರೆ ನಾನು ಓಡ್ತೀನಿ, ಐ ರ್ಯಾನ್ ಅಂದರೆ ಓಡಿದೆ. ಐ ಬೈ ಅಂದರೆ ನಾನು ಖರೀದಿ ಮಾಡ್ತೀನಿ, ಐ ಬೋಟ್ ಅಂದರೆ ಖರೀದಿ ಮಾಡಿದೆ. ಇನ್ನು ಐ ಕಮ್ ಜಾಗದಲ್ಲಿ ಶಿ ಹಾಕಿದರೆ ಶಿ ಕಮ್ಸ್, ಪಾಸ್ಟಲ್ಲಿ ಶಿ ಕೇಮ್ಸ್ ಅಂತ ಬರಲ್ಲ, ಶಿ ಕೇಮ್. ಐ ರನ್ ಜಾಗದಲ್ಲಿ ಶಿ ರನ್ಸ್ ಅಂತ ಬರುತ್ತೆ, ಶಿ ರ್ಯಾನ್ ಅಂತಲೇ ಬರುತ್ತೆ. ಐ ಬೈ, ಶಿ ಬೈಸ್,
ಶಿ ಬಾಟ್ ಅಂತಲೇ ಬರುತ್ತೆ. ಬಾಟ್ ಅಂದರೆ ನಾನು ಖರೀದಿಸಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇನ್ನೊಂದು ವರ್ಡ್ಸ್ ಕೊಡ್ತೀನಿ, ಅದರ ಪಾಸ್ಟ್ ಫಾರ್ಮು ಒಂದು ಸೆಂಟೆನ್ಸ್ ಮಾಡಿ ನೀವು ಕೊಡಬೇಕು. ಅದರ ವರ್ಡ್ ಯಾವುದು ಅಂತ ಕೇಳಿದ್ರೆ ಡೂ ಎಂಬ ಪದ. ಡೂ ಅಂದರೆ ಮಾಡಿದ್ದೀನಿ ಎಂಬ ಅರ್ಥ ಬರುತ್ತೆ. ಇದರ ಪಾಸ್ಟ್ ಫಾರ್ಮಲ್ಲಿ ಒಂದು ಸೆಂಟೆನ್ಸ್ ವರ್ಡ್ ಮಾಡಿ ಕಲಿಸ್ರಿ. ಆಲ್ ದ ಬೆಸ್ಟ್.